वासव न्यूज में स्वागत है आपका। मैं सरदार। विजयपुर शहर में आज विजयपुर जिला के कहीं आसपास के किसानों ने आज आंदोलन पर उतर गए, ताकि इसलिए ये आंदोलन अब तो कहीं बार इंसाफ की मांग किसानों ने मांगा है, मगर अब तक कोई भी मांग इनकी पूरी नहीं हो पाई। तो आज डीसी ऑफिस के आगे वहां पर जाकर इन्होंने बड़े पैमाने से आंदोलन करने के लिए तो पूरे इकट्ठा हो गए, मगर वहां तक नहीं पहुंच पाए, ताकि इसलिए डीसी ऑफिस के आगे नहीं आंदोलन हो पाया, मगर डीसी बंगले के आगे यानी कि बाबा साहेब बी.आर. अम्बेडकर के सर्कल पर वहीं पर बड़े पैमाने पर किसानों ने और वहां पर बहुत सारे पुलिस सिक्योरिटी भी दे दी। मगर ऐसे कितने धूप में किसानों को आज भी परेशानी उठाना पड़ता है, और लोगों के लिए खेत बाड़ी में अपनी यहाँ पर अन्नदाता कहते हैं, तो वहां पर भी उन्होंने इतनी मेहनत लगाते हैं, मगर वहां पर ना सही बिजली है, ना पर वहां पर किसानों को कोई सरकार से मदद है। बहुत सारे किसानों ने सूली पे चढ़ गए, कहीं लोग मर भी गए, मगर उनके जो कर्जा है सरकार ने वादा किया था वो कर्जा अदा करेंगे, मगर अब तक कोई भी किसानों का कर्जा माफ नहीं हो पाया। मगर कोई भी राजनीति के लोग इनके मदद के लिए कोई भी आगे नहीं आए, सिर्फ इसलिए इनको यूज करते हैं ताकि लब बाय साबुन की तरह जब किसानों को जरूरत तब पड़ती है, जब इलेक्शन आ जाता है, चुनाव आ जाता है, तब किसान याद आते हैं राजनीति के लोगों को। अब तो यहाँ पर कितनी खड़ी धूप में लोग घूम भी नहीं पा रहे, लोग ऐसे खड़ी धूप में यहाँ पर आंदोलन पर उतर आते हैं, तो सोचो कितनी मुश्किलें किसानों ने झेलना पड़ रहा है आज के जमाने में। यानी कि इनका ये कहना है राजनीति के लोग, अधिकारी सभी एक ही है, मगर किसानों के लिए कोई भी नहीं है। यहाँ पर तो साफ सीधा ये तो कह रहे हैं, मगर जानवरों के लिए पानी भी नसीब नहीं है। और यहाँ पर इन्होंने आंदोलन तो कर चुके हैं, मगर अब इनको इंसाफ मिलेगा या ना मिलेगा ये तो बात और है। मगर सबसे पहले इंसानियत से, चाहे राजनीति के नेता हो या अधिकारी हो, चाहे कोई भी हो, बहुत सारे लोग किसानों के ही बच्चे हैं, ताकि आज अधिकारी में भी है, राजनीति में भी है, मगर किसान किसान ही रह गया, मगर राजनीति के लोग पॉलिटिक्स ही रह गई, अधिकारी अधिकारी रह गए, मगर किसान किसान ही रह गया। मगर किसानों को अब तक मदद क्यों नहीं मिल पा रहा, यही सैकड़ों सवाल उठ रहा है। यहीं पर आपको सुनाएंगे एक रिपोर्ट में। ದೇವರಪುರಿಗೆ ತಾಲೂಕಿನ ಸಂಬಂಧಪಟ್ಟಂತ ಸಮಸ್ಯೆಗಳ ಕುರಿತು ಈಗ ತಾಲೂಕಾಧ್ಯಕ್ಷರಾದ ಈರಪ್ಪಣ್ಣ ಕುಳಿಕುಮುಟ್ಟಿ ಅವರು ರೈತರ ಸಾಲ ಮನ್ನಾ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಸಿರು ಸೇನೆಗೆ, ರೈತ ತಾಯಂದಿರಿಗೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ಲೋಕಸಭಾ ಚುನಾವಣೆ ನಡೀತಾ ಇದೆ. ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಕೇವಲ ಭರವಸೆಗಳನ್ನು ಕೊಡ್ತಾ ಸುಮ್ಮನೆ ಕಾಲ ವ್ಯರ್ಥ ಮಾಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಆಲಮಟ್ಟಿ ಡ್ಯಾಮ್ ನಮ್ಮದೇ ಬಿಜಾಪುರ ಜಿಲ್ಲಾದಾಗೆ ಐತಿ. ಇದ್ರೂ ಸದ್ಯಕ್ಕ ಏನಾಗ್ಯಾರಪ್ಪ ಅಂತಂದ್ರ ನಮಗ ನೀರಿನ ಸಮಸ್ಯೆ ಹೊಟ್ಟೆ ತಪ್ಪಲಾಗೈತಿ. ಪ್ರತಿ ವರ್ಷ ಕೆರೆ ನೀರು ತುಂಬ್ರಿ ಹೋರಾಟಗಳು ಮೇಲೆ ಮಾಡಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ಆಗೈತೆ. ಆಲಮಟ್ಟಿ ಜಲಾಶಯ ನಿಮಿತ್ತವಾಗಿ ಸುಮಾರು ಲಕ್ಷಾಂತರ ಎಕರೆ ಭೂಮಿಗಳನ್ನ ನಮ್ಮ ರೈತರು ತ್ಯಾಗ ಮಾಡಿದ್ದಾರೆ. ಆದ್ರೂ ಕೂಡ ನಮಗೆ ಕುಡಿಲಕ್ಕೆ ನೀರಿಲ್ಲಪ್ಪ ಅಂತಂದ್ರೆ ಕರ್ನಾಟಕದ ಯಾವುದೇ ಮನೆಗೆ ಹೋದ್ರೂ ನಗ್ತಾರೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಇಲ್ಲಿ ತನಕ 22 ಏತ ನೀರಾವರಿಗಳನ್ನ ನಾವು ನಿಮ್ ಗಮನಕ್ಕೆ ಇರಲಿಲ್ಲ. ಎಲ್ಲರಿಗೆ 22 ಏತ ನೀರಾವರಿಗಳು ಎದಕ್ಕಂತಾರ, ಯಾವೊಂದು ಏತ ನೀರಾವರಿ ಸಹಿತ ಕಂಪ್ಲೀಟ್ ಮುಗಿಲಿಲ್ಲ. ನಾವು
ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಸರ್ಕಾರದ ಬೊಕ್ಕಸದಿಂದ ವಿಜಯಪುರ ಜಿಲ್ಲೆ ನೀರಾವರಿ ಯೋಜನೆಗಾಗಿ ರೊಕ್ಕ ಖರ್ಚು ಮಾಡ್ಯಾರ. ಖರ್ಚು ಮಾಡಿದ್ರು ಸದ್ಯಕ್ಕೆ ಏನಾಗ್ಯದಪ್ಪ ಅಂತಂದ್ರೆ ಒಂದು ಏಕ ನೀರಾವರಿ ಸದ್ಯಕ್ಕೆ ಇವತ್ತಿನ ತನ ಕಂಪ್ಲೀಟ್ ಆಗಿ ಮುಗಿದಿಲ್ಲ. ಎಲ್ಲ ಮುಗಿದ್ರು ಸದ್ಯಕ್ಕೆ ಕಳಪೆ ಮಟ್ಟದಾಗ್ಯಾವ. ಆ ಎಲ್ಲ ಕೊನೆಯ ಭಾಗ ಯಾವತ್ತೂ ಹುಟ್ಟಿದ್ ನೋಡೇ ಇಲ್ಲ ನಾವು. ನೀರು ಬಿಡ್ತಾರ, ನೀರು ಬಿಟ್ಟು ಮಾರನೇ ದಿವಸಕ್ಕೆ ನೀರು ಬಂದಾಗಿತ್ತು, ಅಲ್ಲಿ ಮುಟ್ಟಂಗಿಲ್ಲ, ಕೊನೆ ರೈತರಿಗೆ ಬರಂಗಿಲ್ಲ. ಯಾಕೆ ಹಿಂಗೆ ಕಾಲಕತ್ತದ? ಲಕ್ಷಾಂತರ ರೂಪಾಯಿ ಸರ್ಕಾರದ ಬೊಕ್ಕಸದ ಹಣ ಎಲ್ಲಿ ಹೊಂಟದ? ಈ ಎಲ್ಲ ಕೂಲಂಕುಷವಾಗಿ ನಾವು ಚರ್ಚೆ ಮಾಡ್ಬೇಕಾದಂತ ವಿಚಾರ. ಈಗ ನಿಮ್ಗೆ ಗೊತ್ತಿರಲಿ, ರೈತರ ಭೂಮಿಯೊಳಗೆ ಕಾಲಿಡೋಕ್ಕಿಂತ ಮುಂಚೆ ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ ಲೆಟರ್ ಕೊಡಬೇಕು. ಅದು ಯಾವುದೂ ಮಾಡ್ತಾ ಇಲ್ಲ ಅವರು. ಗುತ್ತಿಗೆದಾರರು, ರಾಜಕಾರಣಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಬೇಕಾಬಿಟ್ಟಿ ರಾತ್ರೋರಾತ್ರಿ ಫಲಾಗಿದೆ. ಯಾಕೆ ಈ ಪರಿಸ್ಥಿತಿ ಯಾಕೆ ಬರ್ಲಕತ್ತದ ಅಂತಂದ್ರೆ ರೈತರಿಗೆ ಸರಿಯಾದ ಸಮಯಕ್ಕೆ ನೀರಿಲ್ಲ, ವಿದ್ಯುತ್ ಇಲ್ಲ. ವಿದ್ಯುತ್ ನೋಡ್ರಿ ಹೆಂಗ್ ಮಾಡಕತ್ತಾರ, ಸುಮ್ಮ ಬೇಕಾಬಿಟ್ಟಿ 1 ತಾಸು ಕೊಡುದು ಮತ್ತೆ 2 ತಾಸು ತೆಗೆದು. ರೈತ ಬೇರೆ ಧರ್ಮನೆ ಮಾಡಬಾರ್ದು. ಬರೇ ಕೇವಲ ರೈತ ಹೊಲದಾಗಿರ್ಬೇಕು, ನಿಮ್ಮ ಬೆಳೆ ಬೆಳೆಗಳಿಗೆ ಸತ್ಯಾನಾಶ ಆಗಿರ್ಬೇಕು. ಆ ಲೆಕ್ಕದೊಳಗದ 8 ತಾಸು ಕರೆಂಟ್ 3 ಫೇಸ್ ಕೊಡ್ಬೇಕಂತಿದ್ರು ಸದ್ಯಕ್ಕೆ ಏನ್ ಮಾಡಕತ್ತಾರ, 2 ತಾಸು ಕೊಡ್ತಾರ, 2 ತಾಸು ತೆಗಿತಾರ, ಮತ್ತೆ 2 ತಾಸು ಕೊಡ್ತಾರ. ಏನ ಇಲ್ಲಿ ಬೆಕ್ಕಿನ ಆಟ ನಡೆದಾಗ ಮಾಡ್ಲಕತ್ತಾರ. ಅದಕ್ಕೆ ಇವತ್ತಿನ ದಿನ ನಾವು ಪ್ರಮುಖ ಬೇಡಿಕೆ ವಿದ್ಯುತ್ತಿನ ಸಮಸ್ಯೆ. ಹಗಲತ್ತು 4 ತಾಸು ಕೊಡ್ರಿ, ರಾತ್ರಿ 4 ತಾಸು ಕೊಡ್ರಿ ಅಂತ ಹೇಳಿ ಒಂದು ಬೇಡಿಕೆ ಐತಿ. ರಾತ್ರಿ ಕಂಪಲ್ಸರಿ ಸಿಂಗಲ್ ಫೇಸ್ ಕೊಡ್ಬೇಕು. ನಾವು ಹಲವಾರು ವಿಜಯಪುರ ಜಿಲ್ಲೆಯಲ್ಲಿ ಹೊಲದಾಗಿರುವಂತ ಮನೆಗಳದಾವ, ತೋಟದ ಮನೆಗಳನ್ನ ಕರಿತೀವಿ. ರಾತ್ರಿ 7 ಅಥವಾ 8 ಆಯ್ತಪ್ಪ ಅಂತಂದ್ರೆ ಕರೆಂಟ್ ತೆಗೆದು ಬಿಡ್ತಾರೆ. ಹೊಟ್ಟೆ ಕರೆಂಟ್ ಇರಲ್ಲ, ಕೊಳ ಪುಡಿ ಕಡಿದು ಸತ್ತಂತ ಘಟನೆಗಳು ನಡೆದಾವ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. ಸರ್ಕಾರದ ಕಾನೂನು 7 ಗಂಟೆ ಇದ್ರು ಸದ್ಯಕ್ಕೆ ಏನ್ ಮಾಡ್ಲಕತ್ತಾರ, ಬೇಕಾಬಿಟ್ಟಿರಿ 4 ತಾಸು ಕೊಡ್ತಾರ, 4 ತಾಸು ಬಂದ್ ಮಾಡ್ಲಕತ್ತಾರ. ಅದು ಆಗ್ಬಾರ್ದು. ಕಂಟಿನ್ಯೂ ಆಗಿ ನಮಗೆ 3 ಫೇಸ್ ಕೊಡ್ಬೇಕು. ಅದ್ರ ಜೊತೆಗೆ ರಾತ್ರಿ ವಸತಿ ಮನೆಯಲ್ಲಿ ಕಂಪಲ್ಸರಿ ಸಿಂಗಲ್ ಫೇಸ್ ಕೊಡ್ಬೇಕು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಆರೋಗ್ಯ ಇಲಾಖೆ ಗಮನ ಹರಿಸ್ಬೇಕು. ಯಾಕಪ್ಪ ಅಂತಂದ್ರ ಜಿಲ್ಲೆಯಲ್ಲಿ ಸಾಕಷ್ಟು ರಾತ್ರಿ ಕಡಿಯುವ ಹುಳುಗಳಾಗ್ಯಾವ. ಸಂಜೆ 6-7 ಆಯ್ತಪ್ಪ ಅಂತಂದ್ರೆ ಭೂಮಿ ಅಂತ ಹೇಳಿ ಮನೆಗೆ ಬರ್ಲಕತ್ತಾವ, ಯಾರಿಗೆ ನಿದ್ದೆ ಆಗತ್ತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಸಿಂಗಲ್ ಫೇಸ್ ಕರೆಂಟ್ ಆದ್ರೂ ಕೊಟ್ಟಪ್ಪ ಅಂತಂದ್ರ ಫ್ಯಾನ್ ಕೂಲರ್ ಏನಾರ ಹಚ್ಕೊಂಡು ಮಕ್ಕಳುವಂತ ಒಂದು ವ್ಯವಸ್ಥೆಯನ್ನು ನಮ್ಮ ರೈತರು ಸಾಲ ಸೌಲಭ್ಯ ಮಾಡಿ ಮಾಡುವಂತ ಒಂದು ಪರಿಸ್ಥಿತಿ ಐತಿ. ಯಾಕಂದ್ರೆ ಮನೆಗೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವ, ಅವ್ರಿಗೆ ನಿದ್ದೆ ಆಗಲಾಗ್ಯದ, ತಂದೆ ತಾಯಿರಿಗೆ ನಿದ್ದೆ ಆಗಲಾಗ್ಯದ, ಹಿರಿಯರಿಗೆ ನಿದ್ದೆ ಆಗಲಾಗ್ಯದ. ಸೊ ದಯವಿಟ್ಟು ವಿದ್ಯುತ್ ಇಲಾಖೆಯವರು ರಾತ್ರಿ ಕಂಪಲ್ಸರಿ ಸಿಂಗಲ್ ಫೇಸ್ ಕೊಡ್ರಿ. ಅದ್ರ ಜೊತೆಗೆ ನಾವು ಇವತ್ತಿನ ದಿನ ಪ್ರಮುಖ ಬೇಡಿಕೆ ಏನಪ್ಪಾ ಅಂತಂದ್ರೆ ಜಿಲ್ಲೆಯ ಎಲ್ಲಾ ಕೆರೆಗಳನ್ನ ಸಂಪೂರ್ಣ ತುಂಬಬೇಕು. ತುಂಬಕ್ಕಿಂತ ಮುಂಚೆ, ಬೇಸಿಗೆ ಬರೋಕ್ಕಿಂತ ಮುಂಚೆ ಆ ಕೆರೆಯಲ್ಲಿರುವಂತಹ ಎಲ್ಲಾ ಹೂಳನ್ನು ತೆಗೆದು ಮುಳು ತುಂಬಿಯನ್ನು ಕಡಿದು ತಯಾರಿ ಮಾಡ್ಕೋಬೇಕು. ಬೇಸಿಗೆಯಲ್ಲಿ ಸುಮಾರು 3 ರಿಂದ 4 ಬಾರಿ ನೀವು ನೀರು ತುಂಬಿದ್ದೇ ಕೆರೆ ಐತಪ್ಪ ಅಂತಂದ್ರೆ ಆ ಕೆರೆ ನೀರು ತುಂಬುವ ಯೋಜನೆಗೆ ಒಂದು ಅರ್ಥ ಬರ್ತದೆ ಅಂತ ಹೇಳಿ ಇವತ್ತಿನ ನಾವು ಪ್ರಮುಖ ಬೇಡಿಕೆಗಳಲ್ಲಿ ಅದನ್ನು ಹಾಕೊಂಡಿದ್ದೀವಿ. ಸಾಲ ಮನ್ನಾ ಇರಬಹುದು, ವಿದ್ಯುತ್ ಸಮಸ್ಯೆ ಇರಬಹುದು, ಆಮೇಲೆ ಫಸಲ್ ವಿಮಾ ಯೋಜನೆಗಳಿಗೆ ಸಾಕಷ್ಟು ಅವ್ಯವಹಾರಗಳು ನಡೆದಾವ. ಯಾವ ರೈತರಿಗೂ ಸರಿಯಾಗಿ ಆ ವಿಮಾ ಯೋಜನೆ ಬಗ್ಗೆ ತೆರೆ ಕಟ್ಟುತ್ತಾ ಇರಲ್ಲ. ಪ್ರಮುಖ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ತಿಳಿದಿಲ್ಲ ಅಂತಂದ್ರೆ ರೈತರಿಗೆ ಎಲ್ಲಿ ತಿಳಿತದ? ಅದಕ್ಕೆ ಪ್ರಮುಖ ಬೇಡಿಕೆ ಒಳಗ ಆ ಫಸಲ್ ವಿಮಾ ಯೋಜನೆ ಅಕ್ರಮವನ್ನು ತಡೆದು ಅದನ್ನು ಸರ್ಕಾರದ ಸುಪತ್ರಿಯಲ್ಲಿ ಪಡ್ಕೊಂಡು ಸರ್ಕಾರವೇ ಹೊಣೆ ತುಂಬಿಕೊಂಡು ನಷ್ಟಗೊಂಡಂತ ರೈತರಿಗೆ ಸರಿಯಾಗಿ ಮುಗಿಸುವಂತ ಒಂದು ವ್ಯವಸ್ಥೆ ಇವತ್ತಿನ ದಿನ ಮಾಡ್ಬೇಕಂತೇಳಿ ನಾವು ಪ್ರಮುಖ ಬೇಡಿಕೆಗಳಲ್ಲಿ ಅದನ್ನು ಇಟ್ಕೊಂಡಿವಿ. ಇನ್ನ ಸಾಲ ಮನ್ನಾ ಆಯ್ತು, ಎದಾಯ್ತು. ಮೊನ್ನೆ ದಿನ ನಮ್ಮ ದೇವರಪಲ್ಲಿ ತಾಲೂಕಾ ಘಟಕ ಹಿಡ್ಕೊಂಡು ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟ ಮಾಡಿದ ನಂತರ ನೆಟ್ಟಿ ರೋಗವನ್ನ ವಿಜಯಪುರ ಜಿಲ್ಲೆಯನ್ನು ಸೇರ್ಪಡೆ ಮಾಡಿದ್ರು. ಆ ಸೇರ್ಪಡೆ ಮಾಡಿ ಕೇವಲ 20% ರೈತರಿಗೆ ಅಷ್ಟೇ ರೊಕ್ಕ ಹಾಕ್ಯಾರ. 4,000 ಕೇವಲ 4,000 ರೂಪಾಯಿ ಹಾಕ್ಯಾರ. ಇನ್ನೂ ಬರ್ಬೇಕಾಗಿದ್ದ 224 ಕೋಟಿ ರೂಪಾಯಿ ರೊಕ್ಕ ಇನ್ನೂ ಬಂದಿಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಆ ನೆಟ್ಟಿ ರೋಗದಿಂದ ನಷ್ಟಗೊಂಡಂತ ರೈತರಿಗೆ ಆ ಪರಿಹಾರ ಹಾಕುವಂತ ಒಂದು ವ್ಯವಸ್ಥೆ ಮಾಡಬೇಕು. ಇನ್ನ ಮೊನ್ನೆ ಫಸಲ್ ಬಿಮಾ ಯೋಜನೆಯಲ್ಲಿ ತೊಗರಿಗೆ ನಷ್ಟಗೊಂಡಂತ ರೈತರಿಗೆ ಫಸಲ್ ಬಿಮಾ ಯೋಜನೆ ವಿಮೆ ಹಾಕ್ಯಾರ. ಅದು ಕೇವಲ 25% ಹಾಕ್ಯಾರ. ಬೇಕು ಬೇಡ ಅದು ಸುಮ್ಮ ಕೆಲವು ಎಕರೆಗೆ 2,000 3,000 ಬಂದಾವ. ಕೋಲಾರ ಹೋಗ್ಲಿಕ್ಕೆ ಬಂದಿಲ್ಲ ಅಂತ ಉಳಿದ ಕಡೆ ಕೆಲವೊಂದು ಬಂದಾವ. ಬಂದ್ರ ಸದ್ಯಕ್ಕೆ ಅದು ಅರ್ಧಂಬರ್ಧ ಬಂದಾವ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಫಸಲ್ ಬಿಮಾ ಯೋಜನೆ ಅಡಿಯೊಳಗ ತೊಗರಿ ಹಿಡ್ಕೊಂಡು ಉಳಿದಂತ ಎಲ್ಲಾ ಬೆಳೆಗಳಿಗೂ ಸದ್ಯಕ್ಕೆ ಈ ಫಸಲ್ ಬಿಮಾ ಯೋಜನೆ ಅಡಿಯೊಳಗ ಆದಷ್ಟು ಬೇಗನೆ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಮಾಡಬೇಕು. ನೆಕ್ಸ್ಟ್ ಈಗ ಅದೇ ಹೇಳ್ತಾರೆ, ಕೆರೆ ನೀರು ತುಂಬ ಕೆನಾಲ್ ನೀರು ಬಿಡದೆ ಆಯ್ತು ಅಷ್ಟೇ ಆಗಿರುತ್ತೆ. ಇದೇ ರೀತಿ ಪರಿಹಾರವನ್ನು ಕೇವಲ 2,000 ರಾಜ್ಯ ಸರ್ಕಾರವನ್ನು ಹಾಕಿ ಕೇಂದ್ರ ಸರ್ಕಾರದಲ್ಲಿ ಯಾವ ತೋರಿಸ್ಲಾಕತ್ತಾರೆ. ಒಟ್ಟೆ ರೈತರಿಗೆ ಪ್ರತಿ ಹೆಕ್ಟರ್ಗೆ 25,000ದಂತೆ ರೈತರಿಗೆ ಪ್ರತಿ ಹೆಕ್ಟರ್ಗೆ 2 ಹೆಕ್ಟರ್ 50,000 ಪ್ರತಿ ರೈತರಿಗೂ ಜಮಾ ಆಗಬೇಕು. ರಾಜ್ಯದವರು ಕೇಂದ್ರದಾಗ ಹೇಳ್ತಾರೆ, ಕೇಂದ್ರದವರು ದೇತು ದಿನಾತು ದೇಲಿವಾಲಕಿ ಗರ್ಭತಾತು ಅಂತ ಅವ್ರು ಹೇಳಕತ್ತಾರೆ. ನಮಗ್ ಕೊಡೋರು ಯಾರು? ರೈತರಿಗೆ ಕೊಡೋರು ಯಾರು? ಅವ್ರಿಗೆ ಇವ್ರು ಹೇಳ್ತಾರ, ಇವ್ರಿಗೆ ಅವ್ರು ಹೇಳ್ತಾರ. ನಾವು ರೈತರೇನು ಉರುಳು ಹಾಕೊಂಡು ಸಾಯೋದು ಬಾಳೆ ಅದ. ಎಷ್ಟೋ ಮಂದಿ ಸಾಯ್ಲಕತ್ತಾರ. ನನ್ನ ಮುಖ್ಯ ಪಾಯಿಂಟ್ ಏನು,
ಬರಗಾಲ ಪರಿಹಾರ ಪ್ರತಿ ಹೆಕ್ಟರ್ಗೆ 25,000ದಂತೆ 50,000 ರೂಪಾಯಿ 50,000 ಪ್ರತಿ ರೈತ ಖಾತೆಗೆ ಜಮಾ ಆಗಬೇಕು. ಆಮೇಲೆ ಇನ್ಶೂರೆನ್ಸ್ 25%, ಅದು ಮೊನ್ನೆ ಸಂಗಮೇಶ್ವರ ನಾವು ಉಪ್ಕಡಿ ಸರ್ JD ಆಫೀಸ್ಗೆ ಹೋದಾಗ 25% ಹಾಕ್ಯಾರ. ಅದು ಒಂದು 20% ಮಂದಿ ಬಂದ, ಇನ್ನೂ ಕೆಲವು ಜನರಿಗೆ ಬಂದಿಲ್ಲ. ಆ 75% ಹಣ ಕೂಡಲೇ ಬಿಡುಗಡೆ ಮಾಡ್ಬೇಕು. ನಮ್ಗೆ ಇಲೆಕ್ಷನ್ ಏನು ಸಂಬಂಧ ಇಲ್ಲ. ಈ ಇಲೆಕ್ಷನ್ಗೆ ಇದು ಈ ಗೌರ್ಮೆಂಟ್ ರೈತರಿಗೆ ದುಡ್ಡು ಹಾಕೋದಕ್ಕೆ ಏನು ಸಂಬಂಧ ಇಲ್ಲ. ಈಗಾಗಲೇ 25% ಬಿಡುಗಡೆ ಆಗ್ಯದ. ಆ 75% ಇನ್ಶೂರೆನ್ಸ್ ಹಣ ಕೂಡಲೇ ಹಾಕಬೇಕು. ಆಮೇಲೆ ಬರಗಾಲ ಪರಿಹಾರ ದೇಶದಿಲ್ಲ ಅನ್ನೋದು ಬಿಟ್ಟು 50,000 ಪ್ರತಿ ಖಾತೆಗೆ ಒಬ್ಬ ರೈತರಿಗೆ ಜಮಾ ಆಗಲಿಲ್ಲ ಅಂದ ಇದರಿಂದ ಈಗ 100 ಜನ ಅದಾರಿ. ಇದಕ್ಕೆ 1,000 ಜನ 10,000 ಜನ ಆಗಿ ಇಡೀ ಗ್ರೌಂಡ್ ತುಂಬುವಂತ ಎಲ್ಲಾ ರೈತರು ಸೇರ್ಕೊಂಡ್ ಬಂದು ಹೋರಾಟ ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷ ಜೊತೆ ಅಂತ ಹೇಳಿ ನಾನು ಹೇಳ ಮಾಡ್ತೀನಿ. ಈ ಉಳಿ ಬಿಸಿಲಾಗ ನಮ್ಮ ರೈತರ ತಾಯಂದ್ರೆಲ್ಲ ಕಾಯಕತ್ತಾರ. ಇಲ್ಲಿದ್ದಂಥ ಅಧಿಕಾರಿಗಳು ಜಲ್ದಿ ಅವ್ರಿಗೆ ಮುಟ್ಟಿಸಿ ಚಲೋ ಆಗತ್ತಿ. ಕಾಯ್ತಾರಂದ್ರೆ ಆಗಲಿರ್ದ ಹೇಳಾಕತ್ತೀನಿ, ಅವ್ರು ಯಾಕೆ ಗೇಟ್ ಪಾಟ್ ನೋಡಾರ್ದ DC ಆಫೀಸ್ನ ಬಂದು ಕುದುರ್ದಾಗ್ಬಾರ್ದು. ಯಾಕಂದ್ರೆ AC ರೂಮ್ ಇರ್ತದೆ ಒಳಗೆ. ನಮ್ಮ ರೈತರು ಯಾವಾಗ ಬಂದಾಗ ಅದಕ್ಕಾಗಿ ಜಲ್ದಿ ಕಳಿಸುವಂಥ ವ್ಯವಸ್ಥೆ ಮಾಡ್ರಿ. ನಮ್ಮ ತಾಲೂಕಿನಲ್ಲಿ ದೊಡ್ಡ ಸಮಸ್ಯೆ ಜಿಲ್ಲೆಯ ಸಮಸ್ಯೆ ಇರ್ಬೋದು, ಇವತ್ತು ತಾಲೂಕು ಸಮಸ್ಯೆ ಇರ್ಬೋದು. ಇವತ್ತು ತಾಲೂಕಿನಾಗ ಆಲಾರ ನಾವು ಜಿಲ್ಲಾಕ್ಕೆ ಬಂದೀವಿ ಇವತ್ತು. ಅದಕ್ಕಾಗಿ ನಮ್ಗೆ ಮೇನ್ ಬೇಕಾಗಿತ್ತು ಇವತ್ತು ಕಿನಾಲ್ ಮುಖಾಂತರ ಕೆರೆಗಳು ಮತ್ತು ಹಳ್ಳದ ಬಾಂದಾರ್ಗಳ ಔತೂರ್ಣನ ತುಂಬಿಸಿದ್ರೆ ನಾವು ಜಾನುವಾರುಗಳು ಉಳಿತಾವು. ಮತ್ತು ಬೆಳಗಾವಿ ಜಿಲ್ಲೆ ಇರಲಿ, ಇವತ್ತು ಬಾಗಲಕೋಟೆಯಲ್ಲಿ ಇರಲಿ, ಅಲ್ಲಿ ಮೇವಿನ ವ್ಯವಸ್ಥೆ ಮಾಡ್ಯಾರ. ಅಲ್ಲಿದ್ದಂಥ ಜಿಲ್ಲಾಧಿಕಾರಿಗಳು ಆ ರೈತರ ಸಾಕುವಂಥ ಹಸುಗಳಿಗೆ ಎತ್ತು ಮತ್ತು ಇವತ್ತು ಆಕಳು ಇರಲಿ, ಇವತ್ತು ಎಮ್ಮೆ ಇರಲಿ, ಇವತ್ತು ಉಳಿಬೇಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾದಾಗ ಹೈಯೆಸ್ಟ್ ಬರಗಾಲದ ಪರಿಸ್ಥಿತಿ ಮತ್ತು ಮಡ್ಡಿ ಭೂಮಿ ನಮ್ದು. ಇವತ್ತು ಅಲ್ಲೆಲ್ಲ ನೀರಾವರಿ ಐತಂದ್ರು ಅಲ್ಲೆಲ್ಲ ಮೇವು ಹಚ್ಚಾಕತ್ತಾರ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಏನಾಗೈತಂದ್ರೆ ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ಆಯ್ತು ಇಲ್ಲೋ, ಅವ್ ಮತ್ತೇನು ಅವ್ರು ಬೇರೆ ಜಿಲ್ಲಾದಾಗ ನೋಡಿ ಆ DC ಸಾಹೇಬ್ರು ಏನ್ ಮಾಡಾಕತ್ತಾರ ಅದನ್ನ ತಿಳ್ಕೊಂತಾರಲ್ಲೋ ಏನ್. ಮತ್ತೆ ಇವ್ರಿಗೆ ಇಲ್ಲಿದ್ದಂಥ ಜಿಲ್ಲಾ ಉಸ್ತುವಾರಿ ಅವ್ರು ಹಿಂದೆ ಏನಾರ ಆರ್ಡರ್ ಮಾಡ್ಯಾರಲ್ಲೋ ನಮ್ಗೆ ಗೊತ್ತಿಲ್ಲ ಈ ಸರ್ಕಾರ ಮತ್ತೆ MB ಪಾಟೀಲ್ರು. ಯಾಕಂದ್ರೆ ಸಾಯಕತ್ತಾವು ದನ ಕರ ಅಂದ್ರೆ ಅವ್ರನ್ನ ಉಳಿಸ್ಬೇಕು. ಮನುಷ್ಯರೇನೋ ತಿಂದು ಉಳಿತೇವು. ಇವತ್ತು ಕಾಡಲು ಏನು ತಿನ್ನಾಕ ಮಳಿನ ಆಗಿಲ್ಲ ಅಂದ್ರ ಇವತ್ತು ಕುರಿಗೆ ಆಗ್ಲಿ, ಇವತ್ತು ದನಗಳು ಉಳಿಬೇಕಾಗಿತ್ತಂದ್ರೆ ಇವತ್ತು ಕುಡಿಯಾಕ ಕುರಿಗಳಿಗೆ ನೀರಿಲ್ಲ. ಇದ್ದಂಥವು ಅಲ್ಲೇನೇ ಬೋರ್ನ್ಯಾಗ ಬಾವ್ಯಾಗ ಬರ್ಬೇಕಂದ್ರ ಇವತ್ತು ಅಂತರ್ಜಲನೂ ಇಲ್ಲ. ಅದಕ್ಕಾಗಿ ನಾವು ಏನು ಇವತ್ತು ಕೇಳಾಕತ್ತೀವಪ್ಪ ಅಂದ್ರೆ 5.5 TMC ನೀರ್ನ ಇತ್ತಂತ ಸರ್ಕಾರದಾಗ ಬಡ್ದಾಡಿ ನಾವು 5.5 TMC ನೀರ್ನ ನಮ್ಮ ಬಿಜಾಪುರ ಜಿಲ್ಲಾಕ ಏನ್ ಮಾಡ್ಯಪ್ಪ ಈ ಕಿನಾಲ್ ಮುಖಾಂತರ ಕೆರೆಗಳು ತುಂಬಿಸಕತ್ತೇಳಿ ಸ್ಯಾಂಕ್ಷನ್ ಮಾಡ್ಕೊಂಬಂದ DC ಆಫೀಸ್ನಾಗ ಲೆಟರ್ ಇರ್ತೀವಿ. ಅದನ್ನ ಜಿಲ್ಲಾಧಿಕಾರಿ ಅವರು ತಿಂಗಳಿಗೆ 10 ದಿವಸ ಸರಿ ಅಂತೇಳಿ ಆರ್ಡರ್ ಮಾಡಿಸ್ಕೊಂಬಂದಿಟ್ರು ಕೂಡ ಇವತ್ತು ಅದನ್ನ ನೀರಿಂದ ಪರಿವರ್ತನೆ ಆಗ್ಲಿಲ್ಲ ನಮಗೆ. ಅದಕ್ಕೆ ಜಿಲ್ಲಾಧಿಕಾರಿ ಅವರೇ ಯಾಕೆ ಬರ್ಬೇಕಾಗಿತ್ತು ಅಂತ ಅನ್ನಕತ್ತೇವೆ ಅಂದ್ರೆ ಇವತ್ತು ನೀರು ಬಿಡೋ ಸಂಬಂಧ ನಾವು ಕೇಳಾಕತ್ತೇವೆ. ಸರ್ಕಾರ ಈ ಚುನಾವಣೆ ಬರೋಕಿನ ಮುನ್ನನೇ ಎಲ್ಲ ಮಾಡಿಟ್ಟೈತಿ. ಅದನ್ನ ಹಂಚುವಂತ ಕೆಲಸನ ಜಿಲ್ಲಾಧಿಕಾರಿ ಅವ್ರು ಮಾಡ್ಬೇಕಾಗಿತ್ತು. ಇಲ್ಲ ಏನು KBJD ಅಧಿಕಾರಿಗಳು ಬರ್ತಾರ ಅವ್ರ ಕೈಯಾಗ ಕೊಡ್ಬೇಕಾಗಿತ್ತು. ಇವತ್ತು ಅಲ್ಲಿ ನಾವು ಸಾಕಷ್ಟು ಹೋರಾಟ ಮಾಡಿದೆವು. ಜಿಲ್ಲಾಧಿಕಾರಿ ಅವ್ರ ಹೆಸರು ಹೇಳ್ತಾರ ಅವ್ರು ಬರೇ. ನಾವು ಈಗ 1 ತಿಂಗಳ ಎಕರೆ 1.5 ತಿಂಗಳು ಹಾಕ್ಬೇಕು ನಾವು ನೀರು ತಗೊಂಡು ಬರೇ 1 ಕೆನಾಲ್ 2 ಕೆನಾಲ್ ನೀರು ಹರಿಸಿದ್ರಿ. ಇವತ್ತು ಸುಮಾರು ಕಡೆ ಒಂದೊಂದ್ ಕಡೆ ನೀರ ಹೋಗ್ಲಿಲ್ಲ. ಅದ ಏನ್ ಮಾಡಿದ್ರು ಅಂದ್ರೆ ಈ ಬಿಜಾಪುರದಲ್ಲಿ ಗಣಿಗಾರಿಕೆ ಮಾಡೋರು ನೀರು ತುಂಗಾರ ಅನ್ನೋದು ನಮಗ ಸೂತಿ ಮುಟ್ಟೈತೆ. ಅಲ್ಲಿದ್ದಂತ ನಮ್ಮ ರೈತರು ಇವರು ಜಿಲ್ಲೆ TMC ನೀರು 5.5 TMC ನೀರ 2.5 TMC ನೀರ್ನ ಯೂಸ್ ಮಾಡಿದ್ರು. ಎಲ್ಲೆಲ್ಲಿ ರೈತರಿಗೆ ತಲುಪಿಸ್ಬೇಕಾಗಿತ್ತಲ್ಲ ಅದು ಇಲ್ಲ. ಅದಕ್ಕೆ ನಾವೇನ್ ಕೇಳಾಕತ್ತೇವು ಜಿಲ್ಲಾಧಿಕಾರಿ ಅವ್ರಿಗೆ ಈಗ ನೀರು ಬಿಡ್ಬೇಕಾಗಿತ್ತು. ನಮಗ ತಕ್ಷಣ ಕುಡಿಯಾಕ ನೀರಿಲ್ಲ. ಇವತ್ತ ಅಂತರ್ಜಲ ಹೆಚ್ಚಾಗಬೇಕು. ಇವತ್ತ ದನ ಕರೆ ಉಳಿಬೇಕಪ್ಪ ಅಂದ್ರ ಇವತ್ತು ಕುರಿ ದನ ಎಲ್ಲ ಉಳಿಬೇಕಂದ್ರೆ ನೀವ್ ಏನ್ ಮಾಡ್ಬೇಕಾಗಿತ್ತು? ಕಿನಾಲ್ ಮುಖಾಂತರ ನೀರ್ ಹರಿಸಿದ್ರಂದ್ರ ಹಳ್ಳಕ್ಕ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಬಸಿ ಇಟ್ಟು ಆ ಬೋರ್ ಇದ್ದಂತ ಬೋರ್ ಚಲೋ ಆಗ್ತಾವು. ಅದಕ್ಕಾಗಿ ದಯಮಾಡಿ ಇದ್ದಂತ ನೀರ್ನ ನಾವು ಡ್ಯಾಮ್ನ ನೀರ್ ಇಲ್ಲಂತಲ್ಲ, ನೀರಲ್ಲಿ ಇಷ್ಟು ಬಂದ ಅಷ್ಟು ನೀರ್ನ ಯೂಸ್ ಮಾಡಾಕಿತ್ತಾರ. ನಾವು ಅದನ್ನ ಮತ್ತೆ ಇನ್ನೂ ಒಂದು ನಿಮ್ಗೆ ಆರೋಪ ಮಾಡ್ಬೇಕಾಗತ್ತೆ. ಡ್ಯಾಮ್ನ್ಯಾಗ ನೀರಿಲ್ಲ ಅಂದ್ರೆ ಮತ್ತೆ ಅದನ್ನ ಮಾರ್ಕೊಂಡ್ ತಿಂದ್ರಿ ಅನ್ನೋರು. ಯಾಕಂದ್ರೆ ಆದೇಶ ಮಾಡ್ಸಕ್ ಎಷ್ಟು TMC ನೀರ್ ಐತಿ ಅಲ್ಲಿಂದ ಎಲ್ಲಿ ಹೋಗ್ಬಾರ್ದು. ಭಾಳ ಆದ್ರೆ ಒಂದ್ ಸ್ವಲ್ಪ ಬಿಸಿಲಿಗೆ ಆದ್ರೆ ಸ್ವಲ್ಪ ಹೋಗ್ಲಿ. ಯಾಕಂದ್ರೆ ನಾವು ಆದೇಶ ಮಾಡ್ಸಾಗ 38 TMC ನೀರಿತ್ತು.
ಬೆಂಗಳೂರ 3ನೇ ಮಾಡಿ ಒಳಗ CM ಸಾಹೇಬ್ರ ಜೋಡಿ ಕೂತ್ ಮೀಟಿಂಗ್ ಮಾಡೋ ಟೈಮ್ದಾಗ ಕೊಟ್ಟಂತ 34 TMC ಇದೇನು ಭಾಳ ದಿವಸದಿಂದಿಲ್ಲ. ಬಜೆಟ್ ಆಗೋಕ್ಕಿಂತ ಮುನ್ನ 2 ದಿವಸ ಮೊದಲು ನಮ್ಮ ರೈತ ಮುಖಂಡರನ್ನ ರೈತ ಸಂಘದ ಅಧ್ಯಕ್ಷರನ್ನ ಕರೆದಿದ್ರು. ಆ ಮೀಟಿಂಗ್ನಾಗ ಬಿಜಾಪುರ ಜಿಲ್ಲೆಗೆ ವಿಶೇಷವಾಗಿ ನಾವು ಕುಂತ ಈ 5.5 TMC ನೀರು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿರ್ತೇವೆ. ಅದನ್ನ ನೀವು ಏನು ಯೂಸ್ ಮಾಡ್ಬೇಕಂದ್ರೆ ನಮ್ಮ ಮಳೆ ಬರೋಕ್ಕಿಂತ ಮುನ್ನನೇ ಈಗ ಬೇಕಾಗಿತ್ತು ನೀರು ಕೊಡ್ರಿ. ನೀವು ಹೋಗಿ ಮತ್ತೆ ನೀವು ಮೇದಾಗ ಹೋಗಿ ಮೇ 20, 15, 10ಕ್ಕೆ ಚಾಲೂ ಮಾಡ್ತಂದ್ರ ಒಟ್ಟು ಇದ್ದಂತ ಸಾಕಿರ್ತಾವ. ಮತ್ತೆ ದಯಮಾಡಿ ಒಂದು ಮೇವಿನ ವ್ಯವಸ್ಥೆ ಮಾಡ್ಬೇಕು. ಇದ್ದಂತ ತಹಸೀಲ್ದಾರ್ ಸಾಹೇಬ್ರು ನಿಮ್ ಪೀಡಿಯೋಗಳು ಏನ್ ಹೇಳಕತ್ತಾರ, ಏನ್ ಮಾಡಕತ್ತಾರ ಅವ್ರಿಗೆ ಹಳ್ಳಿಯಾಗಿರ್ಬೇಕಲ್ಲ. ಒಂದ್ ತಾಲೂಕಿಗೆ ಒಬ್ರು ತಹಸೀಲ್ದಾರ್ ಅದಾರಂದ್ರ ಅವ್ರು ಹೇಳಿದಾರೆ ಯಾವಾಗ ಕೇಳಿದ್ರು ಆಫೀಸ್ದಾಗ ಇಲ್ಲ ಸಿಗಾಕತ್ತಿದ್ರು ಬಂದೇ ಇಲ್ಲತ್ತಾರ. ಅವ್ರು ಕೇಳಿದ್ರೆ ಇಲ್ಲ ಇಲ್ರಿ ಯಾರು ಇಲ್ಲ, ಒಬ್ರ ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ರಿ. ನೀವು ಒಬ್ರು ಅಥವಾ ಇಬ್ರು ಅಷ್ಟೇ ತಹಸೀಲ್ದಾರ್ ಆಫೀಸ್ದಾಗ ಅದಾರ, ಉಳಿಕಿದವ್ರು ಎಷ್ಟು ಮಂದಿ ಇರ್ತಾರೆ ಸಿಬ್ಬಂದಿ ನಮ್ಗೆ ಗೊತ್ತಿಲ್ಲ. ಆ ಒಬ್ರು ಸಿಬ್ಬಂದಿನೂ ಇಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ರೈತರಿಗೆ ಮೇವನ್ನು ಕೊಡಕ್ ತಯಾರಿಲ್ಲ, ದನಕರಿಗೆ ನೀರು ಕೊಡ್ಸಕ್ ತಯಾರಿಲ್ಲ. ಮತ್ತೇನ್ ಬರೀ ಇಲೆಕ್ಷನ್ ಮತ್ತೆ ಇಲೆಕ್ಷನ್ ಮಾಡಿದಾರ ನಾವು ಒಟ್ಟು ಹಾಕೋದ ಬಿಟ್ರೆ ಹೆಂಗಾಕೈತಿ ಇವ್ರಿಗೆ ಬಹಿಷ್ಕಾರ ಮಾಡಿಬಿಡಕಾಕತ್ತೇನ ಜಿಲ್ಲಾ ತುಂಬಾ. ಆ ಸನ್ನಿವೇಶಗಳು ಆಗ್ಬಾರ್ದು. ಜಿಲ್ಲಾಧಿಕಾರಿ ಅವ್ರ ಮೇಲೆ ಬಹಳ ನಮ್ದು ಅಪಾರ ಗೌರವ ಐತಿ. ಅದಕ್ಕೆ ದಯಮಾಡಿ ನಮ್ಮ ರೈತರಿಗೆ ಏನ್ ಬೇಕಾಯ್ತಪ್ಪ ಅಂದ್ರ ಜನ ಜಾನುವಾರುಗಳು ಉಳಿಬೇಕು. ಅದಕ್ಕಾಗಿ ದಯಮಾಡಿ ನೀರನ್ನು ಹಂಚಿಕೆ ಮಾಡ್ರಿ. ಮತ್ತು ಕಬ್ಬಿನ ಬಿಲ್ ಹೆಂಗಾಗತ್ತಂದ್ರೆ ನಾವು ಮಾತಾಡ್ತಿದ್ದೀವಿ ರಾಜಕೀಯ ಅವ್ರದ್ದು ಮಾತೀಗ ಏನಾಗತ್ತ ಅಂದ್ರ ಇಲೆಕ್ಷನ್ ಮಾತು ಅವ್ರ ಪರವಾಗಿ ಮಾತಾಡಿರ್ತಾರ. ಅವ್ರು ಬಂದ ಮ್ಯಾಗ ಅದನ್ನ ಮಾತಾಡ್ತೇವೆ. ಮುಂದೆ ಇಲೆಕ್ಷನ್ ಆದ್ಮೇಲೆ ಮಾತಾಡ್ತೇವೆ. ಅದ್ರ ಯಾರದಾರ ಅವ್ರ ಮಂತ್ರಿ ಅವ್ರು ಇರ್ಲಿ ಏನಿರ್ಲಿ ಅವ್ರಿಗೆ ಮಾತಾಡ್ತೇವೆ. ಈಗ ಜಿಲ್ಲಾಧಿಕಾರಿ ಅವ್ರು ನಾವು ಏನ್ ಇನ್ನೊಂದು ಪಾಯಿಂಟ್ ಕೇಳಾಕತ್ತೇವೆ ಅಂದ್ರ 15 ದಿನದ ಬಿಲ್ ಕೊಡ್ಬೇಕಾಗಿತ್ತು. ಇವತ್ತು 6 ತಿಂಗಳಾಗ ನಮ್ಗೆ ಕಬ್ಬು ಹೋಗಿ ರೈತ ಬಂಧುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರು ಮಾತನಾಡಿದ್ದಾರೆ. ವಿಶೇಷವಾಗಿ ನಮ್ಮ ಬೇಡಿಕೆ ಅಂತಂದ್ರೆ ಈಗ ಕೆನಾಲ್ಗಳಿಗೆ ನೀರನ್ನು ಹರಿಸ್ಬೇಕಂತೇಳಿ. ಯಾಕಂತಂದ್ರೆ ದನಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಈ ಬರಗಾಲ ಇರೋದ್ರಿಂದ ಹಳ್ಳಿಗಳಲ್ಲಿ ಮೇವಿನ ಕೊರತೆ ಆಗಿದೆ. ಅದರ ಜೊತೆಗೆ ಮಟ್ಟಾಳ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಮನೆ ಪಕ್ಕದಲ್ಲಿನೇ ಒಂದು ವೈನ್ ಶಾಪ್ ಇದು ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಾರೆ. ಅದ್ರ ಅಲ್ಲಿ ಶಾಲಿ ಕಲಿಯೋ ಮಕ್ಕಳೆಲ್ಲ ಹೋಗ್ಬೇಕು, ನಮ್ಮ ತಾಯಂದಿರು ಕೂಡ ಅಲ್ಲಿ ಜೊತೆಯಾಗಿರ್ಬೇಕು. ಅದನ್ನು ಶೀಘ್ರದಲ್ಲಿ ಅದನ್ನು ಬಂದ್ ಮಾಡಬೇಕು. ಯಾರ ಅಧಿಕಾರಿಗಳು ಅದಕ್ಕೆ ಪರಮಾನಿ ಕೊಟ್ಟರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ಕಬ್ಬಿನ ಬಿಲ್ಲ, ಈಗ ನಮ್ಮ ರೈತರು 6 ತಿಂಗಳಾದ್ರೂ ನಮ್ಮ ಕಬ್ಬಿನ ಬಾಕಿ ಬಂದಿಲ್ಲ. 15 ದಿನಗಳ ಒಳಗಡೆ ನಮ್ಗೆ ಬಿಲ್ ಕೊಡ್ಬೇಕಂತೇಳಿ ಆದೇಶ ಇದ್ರು ಕೂಡ ಇವತ್ತು 6 ತಿಂಗಳ ಈ ಕಬ್ಬಿನ ಬಿಲ್ ಹಾಕೊಂಡು ಫ್ಯಾಕ್ಟ್ರಿ ಮಾಲಕ್ ಹೋಗ್ತಾರ. ಅದಕ್ಕ ತಾವು ದಯಾಳುಗಳು ನಮಗೆ ಕಬ್ಬಿನ ಬಿಲ್ ಹಾಕಿಕೊಟ್ರೆ, ಯಾಕಂದ್ರೆ ನಾವೀಗ ಹೊಳ್ಳಿ ಅದನ್ನ ಗೊಬ್ಬರ ತಗೋಬೇಕಂದ್ರೆ ರೊಕ್ಕಿಲ್ಲ, ಮದುವೆ ಮಾಡ್ಬೇಕಂದ್ರೆ ರೊಕ್ಕಿಲ್ಲ, ದೊಡ್ಡ ಸಂಕಷ್ಟನಾಗಿದ್ದೆ ನಾವು. ಅದಕ್ಕೆ ಅದನ್ನೆಲ್ಲಾ ಪರಿಹಾರ ತಾವು ಮಾಡಿಬಿಡ್ತೀರ ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಇನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚನ್ನಪ್ಪನ ಪೂಜಾರಿ ಸರ್ ಅವರು ವಿಶೇಷವಾಗಿ ಪ್ರಸ್ತಾಪವಾಗಿ ಮಾತನಾಡ್ತಾರೆ. ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಬಹಳ ಸೀರಿಯಸ್ ಆಗಿ ಇದನ್ನ ಸ್ವಲ್ಪ ಗಮನಕ್ಕೆ ತಗೋಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಬಹಳಷ್ಟು ಚುನಾವಣೆ ಪ್ರಕ್ರಿಯೆ ಒಳಗೆ ಇದ್ದಾರೆ, ಸುಮಾರು ಎಲ್ಲ ರಾಜಕಾರಣಿಗಳು. ನಾವು ಮಾತ್ರ ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ತಮ್ಮ ಜಿಲ್ಲಾಡಳಿತಕ್ಕೆ ಬಂದು ತಾವು ಇದನ್ನ ಹಗುರವಾಗಿ ಕಾಣುವುದ ಬಹಳ ಸೀರಿಯಸ್ ಆಗಿ, ಯಾಕಂತಂದ್ರೆ ಬರಗಾಲದ ಸಂದರ್ಭ ಇವೆಲ್ಲ ಬಹಳಷ್ಟು ಸೀರಿಯಸ್ಗಳು ವಿಷಯ ಇದಾವೆ. ಬರಗಾಲದ ಸಂದರ್ಭವನ್ನ ಇವತ್ತು ಸರ್ಕಾರ ಸೀರಿಯಸ್ ಆಗಿ ತಗೋಬೇಕಾಗಿತ್ತು. ಈ ಚುನಾವಣೆಯಲ್ಲಿ ಬಹುಶಃ ನಮ್ಮನ್ನ ನಿರ್ಲಕ್ಷ್ಯನ ಮಾಡಿದಾರೆ, ಹೌದಿಲ್ರಿ? ಆ ಕಾರಣಕ್ಕಾಗಿ ದಯವಿಟ್ಟು ಸಾಹೇಬ್ರು ನಾವು ಬಂದು DC ಅವರು ಬಾ ಅಂತೇಳಿ ಒತ್ತಾಯ ಇತ್ತು. ತಾವು ಕೂಡ ADC ಅವರಿದ್ರಿ, DC ಅವರು ಇದ್ದಾಗ ತಾವು ನಮ್ಮ ಏನು ಮೇಜರ್ ಬೇಡಿಕೆಗಳದವು ತಕ್ಷಣ ತಾವು ಅದನ್ನು ಈಡೇರಿಸತಕ್ಕಂತ ಕೆಲಸ ಮಾಡಲೇಬೇಕು ಅನ್ನುವಂಥದ ದಯವಿಟ್ಟು ಒತ್ತಾಯ. ಮೊದಲನೇದಾಗಿ ಇವತ್ತ ಸುಮಾರು ದಿನದಿಂದ ಇವತ್ತು ನಮ್ಮ ರೈತರ ಬೇಡಿಕೆ ಐತಿ. ಅತಿವೃಷ್ಟಿ, ಅನಾವೃಷ್ಟಿ, ಕೋವಿಡ್, ಈಗ ಬರಗಾಲ, ಇವೆಲ್ಲದರಿಂದ ನಾವೆಲ್ಲ ರೈತರ ಸಂಕಷ್ಟದಾಗ ಸಾಲ ಮಾಡ್ಕೊಂಡು ಬಹಳ ಸಾಲ ಎತ್ತಿ
ಸುಮಾರು ಎಷ್ಟೋ ದಿನದಿಂದ ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಎಲ್ಲಾ ವಿಷಯದಿಂದ ಕೂಡ ನಾವು ಹಾನಿಯಾಗಿದ್ವು. ತಾವ ಈಗ ಕೋರ್ಟ್ ಆಫ್ ಕಂಡಕ್ಟ್ ಐತಿ, ತಮಗ ಅಧಿಕಾರ ಐತಿ, ನಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕು ಅನ್ನುವಂಥದ್ದು ಒತ್ತಾಯ ಮಾಡಬಹುದು. ಯಾಕಪ್ಪ ಅಂತಂದ್ರ ಇಂಥ ಒಂದು ಸಂದರ್ಭ, ಕಠಿಣ ಸಂದರ್ಭದಾಗ ಇಡೀ ದೇಶದಾಗ ತಾವು ಒಂದು ಮಾದರಿ ಆಗೋ ರೀತಿ ಒಳಗ ಒಂದು ತೀರ್ಮಾನ ತಗೊಂಡ್ರೆ ಇಡೀ ರೈತ ಕುಲಕ್ಕೆ ಒಂದು ಒಳ್ಳೇದಾಗ್ತೈತೆ ಅನ್ನೋದು ಆ ಒತ್ತಾಯನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ತಮಗೊಂದು ಏನು ವಿಷಯ ತಿಳಿಸೋದು ಅಂತಂದ್ರೆ ಕೋರ್ಟ್ ಆಫ್ ಕಂಡಕ್ಟ್ ಐತಿ, ತಾವ ಅದನ್ನ ಜಾರಿಗೆ ಮಾಡಿದ್ರಿ, ಇದನ್ನ ಜಾರಿಗೆ ಎಲ್ಲ ಕಾನೂನು ಸ್ಟ್ರಿಕ್ಟ್ ಮಾಡಿದ್ರಿ. ಕಬ್ಬಿನ ಬಾಕಿಯನ್ನ ಕೊಡಿಸ್ಲಿಕ್ಕೆ ಏನ್ ತೊಂದರೆ ಐತಿ ಸರ್ಕಾರಕ್ಕ? ಅವ್ರು 15 ದಿವಸ ಕೊಡ್ಬೇಕು ಅನ್ನೋದು ಕಾನೂನು ಐತಿ ಸರ್, ಪಕ್ಕ ಐತ್ರಿ ಕಾನೂನು. ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಸಕ್ರಿಯ ರಿಸೀವ್ ಮಾಡ್ಬೇಕು, ಅವ್ರನ್ನಾರ ಒಳಗೆ ಹಾಕ್ಸ್ಬೇಕು, ಏನಾರ ಆಗ್ಬೇಕಿಲ್ಲ. ಈಗ 3 ತಿಂಗಳ 4 ತಿಂಗಳ 5 ತಿಂಗಳ ಗಂಟೆ ಆದ್ರೆ ಬಾಕಿ ಕೊಡ್ಲಿಲ್ಲ ಅಂದ್ರೆ ಯಾರನ್ನ ಕೇಳ್ರಿ? ಶುಗರ್ ಕಮಿಷನರ್ನ ಅವ್ರ ಆಸಾಮಕ್ಕ ಅವ್ರನ್ನ ಅಲ್ಲಿ ಚುನಾವಣೆ ಅಧಿಕಾರಿ ಕಳಿಸಿಬಿಟ್ರು. ಇರೋರ ಇಲಾಖೆ 3 ಮಂದಿ 4 ಮಂದಿ ಆಫೀಸರ್ ಅದಾರ. 40-50 ಸಾವಿರ ಕೋಟಿ ರೂಪಾಯಿ ಗೌರ್ಮೆಂಟ್ ತೆರಿಗೆ ಹಣ ಹೋಗ್ತೈತಿ. ಕಬ್ಬು ಬೆಳೆಗಾರರಿಂದ ಸರ್ಕಾರಕ್ಕೆ ಆದಾಯ ಐತಿ, ಅಬಕಾರಿ ಖಾತೆಯಿಂದ ಇದೆಲ್ಲ ಕೂಡ ಇದ್ದಾಗ ದುರ್ದೈವ ನಮ್ಗೆ 15 ದಿವಸ ಕಬ್ಬು ಬೆಳ್ಸಕ 12-13 ತಿಂಗಳು ಬೇಕು ಸರ್. 13 ತಿಂಗಳು ಕಬ್ಬು ಬೆಳ್ಸಾಕ ಇವ್ರಿಗೆ 6 ತಿಂಗಳು ಕಬ್ಬಿನ ಬಾಕಿ ಅಂದ್ರ 2 ವರ್ಷ ಗಂಟಲೆ ನಮ್ ಬದುಕು ಹೋದ್ಪಾ ಅಂತಂದ್ರ ಇಂಥ ಬರಗಾಲ ಸಂದರ್ಭ ಸೀರಿಯಸ್ದಾಗ ತಾವ್ಯಾಕ ಯಾವ ಇರಲಿ, ಇವತ್ತು ಯಾವ ಚುನಾವಣೆ ನಿಮಗೆ ಸಂಬಂಧ ಇದೆ, ಯಾರೋ ರಾಜಕಾರಣಿಗಳ ಸಂಬಂಧ ಇಲ್ಲ, ಯಾವುದೇ ಕಾರ್ಖಾನೆ ಮಾಲಕ್ ಇರಲಿ 15 ದಿವಸನಾಗ ವಸೂಲಿಯನ್ನು ಮಾಡಿಕೊಡ್ಬೇಕಾಗಿತ್ತು ಸರ್. ಈಗ ನಮ್ಮ ಬೆಳಗಾಂ ಜಿಲ್ಲೆ ಸೈಡ್ ಸುಮಾರು 3,000 ರೂಪಾಯಿ ಕಾರ್ಖಾನೆ ಕೊಟ್ಟದ್ರ ಕಬ್ಬಿನ ಬಾಕಿ. ಸುಮಾರು 99% ಅಲ್ಲೆಲ್ಲ ನಾವು ಈಗಾಗಲೇ ವಸೂಲಾತಿಯನ್ನು ಪ್ರಕ್ರಿಯೆ ಕ್ಲಿಯರ್ ಮಾಡಿಸಿದ್ವು. ತಾವು ಇಲ್ಲಿ ಸುಮಾರು ಕಡಿಮೆ ಬಿಲ್ ಕೊಡತ್ತಾರ, ಹೌದಲ್ಲ? ಅತಿ 2700 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಪೂರ್ತಿ ಇವತ್ತಿನವರೆಗೆ ಬಾಕಿ ಕೊಟ್ಟಿಲ್ಲ. ಇದನ್ನ ದಯವಿಟ್ಟು ತಾವ ಈಗ ಹೆಂಗ ಚುನಾವಣೆಯನ್ನು ತಾವು ಸ್ಟ್ರಿಕ್ಟ್ ಆಗಿ ತಗೊಂಡ್ರಿ, ಚುನಾವಣೆ ಕೂಡ ನಮ್ಮದೇ ಐತಿ, ಅದನ್ನ ಮಾಡತ್ತೀರಿ. ಅದಕ್ಕಿಂತ ಮುಖ್ಯವಾದ್ದು ಬರಗಾಲ ಸರ್. ಯಾಕಂದ್ರೆ ಜನ ಬದುಕಿರನ್ನ ಇದೆಲ್ಲ ಚುನಾವಣೆಯೋ ಬದುಕೋ ಮತ್ತೊಂದು ರಕ್ಷಣೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ದಯವಿಟ್ಟು ತರ್ತಾ ಇದ್ದೀವಿ. ಕಬ್ಬಿನ ಬಾಕಿ ನಾಳೆಯಿಂದ್ರನ ಎಲ್ಲ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳವ್ರ ತಾವು ಸಭೆ ಕರೆದು ಜಿಲ್ಲಾಧಿಕಾರಿ ಇರ್ಬೋದು, ತಾವಿರ್ಬೋದು, ತಕ್ಷಣ ಅವ್ರಿಗೊಂದು ಶುಗರ್ ಕಮಿಷನರ್ ಕರೆಸ್ರಿ, ಯಾರನ್ನ ಕರೆಸ್ರಿ ಗೊತ್ತಿಲ್ಲ, ನಮ್ ಕಬ್ಬಿನ ಬಾಕಿ 2 ದಿವಸ ವಸೂಲಿ ಮಾಡಿ ಕೊಡ್ಬೇಕಪ್ಪ. ಯಾಕ್ರಿ ದಯವಿಟ್ಟು ನಮಗ ವಿನಂತಿಯನ್ನು ಮಾಡ್ತಾ ಇದೀವಿ, ಒತ್ತಾಯ ಕೂಡ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಸುಮಾರ ಈ ಎಲ್ಲಾ ತಾಲೂಕದಾಗ ಕುಡ್ಲಿಕ್ಕೆ ನೀರಿನ ಸಮಸ್ಯೆ ಆಗತೈತಿ. ಮತ್ತೆ ದನಕರುಗಳಿಗೆ ಮೇವು ಇಲ್ಲ. ಬಹಳಷ್ಟು ಇಲ್ಲಿ ಟಿಕೋಟ, ಒಂದು ದೇವರಿಪ್ಪರಿಗೆ, ಬಾಬಾನಾಗ ಬಹಳಷ್ಟು ಎಲ್ಲಾ ಏನ್ ತಾಲೂಕದಾಗ ಅದಾವು, ಬಹಳಷ್ಟು ಗ್ರಾಮದಾಗ ದನಗರುಗಳಿಗೆ ಮೇವಿನ ಸಮಸ್ಯೆ ಆಗತಿ. ಈಗಾಗಲೇ ಕಡೆ ಬೆಳಗಾವಿ, ಕೆಲವು ಬಾಗಲಕೋಟೆ ಭಾಗದಾಗ ನಾವೆಲ್ಲ ಸುಮಾರು ಒಂದು 20-25 ಟೈಮ್ದಲ್ಲಿ ಈಗಾಗಲೇ ಅವು ಗೋ ಬ್ಯಾಂಕ್ ಅನ್ನ ಮೇವಿನ ಮೇವು ಕೊಡ್ತಾ ಇದ್ರಿ. ತಾವು ದಯವಿಟ್ಟು ಇಲ್ಲಿ ಕೊಡ್ತಾ ಇಲ್ಲ ಅಂತೇಳಿ ಇವತ್ತ ಇವ್ರ ಜನರ ಒತ್ತಾಯ ಐತಿ. ತಕ್ಷಣ ನಾಳೆಯಿಂದ ಎಲ್ಲೆಲ್ಲಿ ಮೇವಿನ ಸಮಸ್ಯೆ ಐತಿ ಅವರಿಗೆ ತಕ್ಷಣ ನಾಳೆಯಿಂದ ದಯವಿಟ್ಟು ಪ್ರಾರಂಭ ಮಾಡ್ಬೇಕಂತೇಳಿ ತಮ್ಮ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಕುಡ್ಲಿಕ್ಕೂ ನೀರಿಂದ ಬಹಳ ಭಯಂಕರವಾದ ಸಮಸ್ಯೆ ಐತೆ ಸರ್. ಈಗ ಅವ್ರಿಗೆ ಕುಡ್ಲಿಕ್ಕೆ ಎಲ್ಲೆಲ್ಲಿ ಆ ಸಮಸ್ಯೆ ಐತಿ, ತಕ್ಷಣ ನೀರಿನ ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಕ್ಕಂತ ಕೆಲಸ ಕೂಡ ದಯವಿಟ್ಟು ನಾವು ಮಾಡಲೇಬೇಕು ಅನ್ನೋಂಥದ್ದು ಒತ್ತಾಯ. ಅದೇ ರೀತಿಯಾಗಿ ನಮ್ಮ ಸೋಮವಾರ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರ ಒಕ್ಕೂಟದಿಂದ ನಮಗೆ ಒಂದು 4 ಮನವಿಗಳನ್ನು ಇಲ್ಲಿ ಕೊಟ್ಟಿದ್ದೀರಿ. ಅಲ್ಲಿ ಮುಖ್ಯವಾಗಿ ಕಬ್ಬಿನ ಬಿಲ್ ಪಾವತಿ ಬಗ್ಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ನಾವು ಎಲ್ಲ ಶುಗರ್ ಫ್ಯಾಕ್ಟ್ರಿ ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಯಾರು 15 ದಿವಸ ಒಳಗಾಗಿ ಕೊಟ್ಟಿಲ್ಲ ಅವರು. ಮತ್ತು ಅಲ್ಲಿ ಹೋಗಿ ನಾವು ಏನೇನು ದಾಸ್ತಾನು ಅವ್ರ ಸಕ್ಕರೆ ಇದೆ ಮತ್ತು ಮೊಲಾಸಿಸ್ ಇದೆ ಅದನ್ನು ನಾವು ಸಮೀಕ್ಷೆ ಮಾಡಿ ಅದನ್ನು ಮಾರಾಟ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡಿಸ್ತೀವಿ. ಇನ್ನು ಕುಡಿಯುವ ನೀರಿಂದ ಹೇಳಿದ್ರೆ ನಾವು ಆಲ್ರೆಡಿ ಈಗ 660 ಟ್ರಿಪ್ ಟ್ಯಾಂಕರ್ ನಮ್ಮ ಜಿಲ್ಲೆಯಲ್ಲಿ ಹೋಗ್ತಾ ಇವೆ. 320 ಟ್ಯಾಂಕರು, 680 ಟ್ರಿಪ್ಸ್ ಹೋಗ್ತವೆ. ಮತ್ತು ಈಗಾಗಲೇ ನಾವು ಮೇವು ಬ್ಯಾಂಕನ್ನು
ಅವಶ್ಯಕತೆ ಇದ್ದಲ್ಲಿ ತಕ್ಕಳಿಕೆ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ವಿ. ಎರಡನೇದು ತಡವಲ್ಕಾಗ ಪರ್ಮಿಷನ್ ಕೊಟ್ಟಿದ್ವಿ. ಅದು 2 ದಿವಸನಾಗ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಬೇಡಿಕೆ ದೇವರಿಬ್ಬರಿಗೆ ಅವ್ರಿದೆ, ಅದನ್ನು ಸಹ ನಾವು ಪ್ರಾರಂಭ ಮಾಡ್ತೀವಿ. ಅದರ ಬರಗಾಲದ ಬಗ್ಗೆ ಏನಿದೆ ಅವನ್ನೆಲ್ಲ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಕೆರೆ ತುಂಬಿಸೋದಕ್ಕೆ ಮುಳವಾಡ ಏತ ನೀರಾವರಿಯಿಂದ ನೀರು ಬಿಡಬೇಕು ಅಂತ ಬೇಡಿಕೆ ಇದೆ ನಿಮ್ಮದ. ಈಗ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಲ್ಲ ಕಾಲುವೆಗೂ ನಾವು ನೀರನ್ನು ಬಿಡುವ ವ್ಯವಸ್ಥೆ ಮಾಡ್ತೀವಿ. ಡೇಟನ್ನು ನಿಮಗೆ ತಿಳಿಸ್ತೀವಿ. ಕೇಳಿ ನಾವು ಕೊನೆ ಹಳ್ಳಿಗಳಿಗೆ ರೀಚ್ ಆಗುವಂಗ ಬಿಡ್ತೀವಿ. ಈ ಸರಿ ಬಿಡುವಾಗ ಮೊದಲು ನಾವು ಈ ಟೇಲ್ ಎಂಡ್ಗೆ ಕೊಡ್ತೀವಿ. ಕೇಳ್ರಿ, ಟೇಲ್ ಎಂಡ್ಗೆ ನೀರು ಕೊಟ್ಟು ನಾವು ಕೊಡುವ ವ್ಯವಸ್ಥೆಯನ್ನ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ. ಆಯ್ತಲ್ಲ. ಆಮೇಲೆ IBC ಇಂಡಿ ಬ್ರಾಂಚ್ ಕೆನಾಲ್ಗೆ ಅದಕ್ಕೂ ಗುಲ್ಬರ್ಗ RC ಪರ್ಮಿಷನ್ ಕೊಟ್ಟ ತಕ್ಷಣ ಅದನ್ನು ಬಿಡ್ತೀವಿ. ಒಟ್ಟಲ್ಲಿ ನಾವು ನೀರು ಬಿಡುವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಮತ್ತು ಯಾವುದೇ ಬರಗಾಲದಲ್ಲಿ ಏನು ರೈತರಿಗೆ ದನಕರುಗಳಿಗೆ ಏನು ಸಂಕಷ್ಟ ಅದಾವ ಅವನ್ನ ಜಿಲ್ಲಾಡಳಿತ ನಮ್ಮ ಗಮನದಲ್ಲಿದೆ. ನಾವು ಸೀರಿಯಸ್ ಆಗಿ ಅದನ್ನ ಸರ್ಕಾರಕ್ಕೆ ಮನವಿ ಕಳಿಸ್ತೀವಿ. ಯಾಕಂದ್ರೆ ನನ್ನ ಜುರಿಸ್ಟಿಕ್ಷನ್ ಎಷ್ಟೈತಿ ಅಷ್ಟನ್ನ ಮಾತಾಡಿದೆ ಈಗ. ಯಾಕಂದ್ರೆ ಅದನ್ನ ನಾ ಕೊಡಿಸ್ತೀನಿ ಅಂತ ಹೇಳಕ್ ಬರೋದಿಲ್ಲ. ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಕೈತಿ. ನಾವು ಮನವಿಯನ್ನ ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ಈ ಸರಾಯಿ ಅಂಗಡಿ ಏನ್ ಹೇಳಿದಲ್ಲ ಅದು ನಮ್ಮ ಕೈ ಆಗೈತಿ. ಅದನ್ನ ನಾವು ಬಂದ್ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಎಲ್ಲ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘ ಹಸಿರು ಸೇನೆ ವತಿಯಿಂದ ಬಿಜಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಲಾಯಿತು. ಏನಪ್ಪ ಅಂತ ಕೇಳಿದ್ರೆ, ಈ ಬರಗಾಲ ಸಂದರ್ಭದಲ್ಲಿ ದನಕರುಗಳಿಗೆ ಒಂದು ಕುಡಿಲಿಕ್ಕೆ ನೀರಿಲ್ಲ ಹಾಗೂ ದನಕರುಗಳಿಗೆ ಮೇವಿಲ್ಲ. ಇಂಥ ವಿಚಾರದಲ್ಲಿ ಹಾಗೂ ಏನಾಗಿತ್ತು ಅಂತಂದ್ರೆ, ಈಗ ನಮಗೆ ಕೆನಾಲ್ಗಳಿಗೆ ನೀರು ಹರಿಸಬೇಕು, ದನಕರುಗಳಿಗೆ ಮೇವು ಕೊಡಬೇಕು. ಹಾಗೆ ವಿಶೇಷವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರ ಸಮಸ್ಯೆ ಏನಾಗಿದೆಪ್ಪ ಅಂತ ಕೇಳಿದರೆ, ಇವತ್ತು 15 ದಿನದೊಳಗಡೆ ಕಬ್ಬು ಕಟಾವು ಆದ ತಕ್ಷಣ 15 ದಿನದೊಳಗಡೆ ಬಿಲ್ ಕೊಡಬೇಕಂತೇಳಿ ಸರ್ಕಾರದ ಆದೇಶ ಇದ್ರೂ ಕೂಡ ಇವತ್ತಿಗೆ 6 ತಿಂಗಳಾದರೂ ಕೂಡ ಯಾವುದೇ ಕಬ್ಬಿನ ಫ್ಯಾಕ್ಟ್ರಿ ಮಾಲಕರುಗಳು ಚಿಂತತ್ತು ನಮ್ಮ ರೈತರ ಕಡೆ ಹೊಳ್ಳಿ ನೋಡಿದ ಕಬ್ಬಿನ ಬಿಲ್ ಹಾಕಿಲ್ಲ. ಅದನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಆ ಕಬ್ಬಿನ ಫ್ಯಾಕ್ಟ್ರಿ ಮಾಲಕರನ್ನು ಕರೆದು ಆ ಬಿಲ್ ಹಾಕಬೇಕಂತೇಳಿ ಮನವಿ ಕೊಟ್ಕೊಂಡಿದ್ದೀವಿ. ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ದಾರು ಕುಡುಕರ ಹಾವಳಿಯಾಗಿದೆ. ಏನಪ್ಪ ಅಂತಂದರೆ, ಹೊಸದಾಗಿ ಈ ಮಟ್ಟಾಳದಲ್ಲಿ ಒಂದು ವಿಶೇಷವಾಗಿ ಒಂದು ಮದ್ಯದ ಅಂಗಡಿಯ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಅದನ್ನು ಶೀಘ್ರದಲ್ಲಿ ಅದನ್ನು ಬಂದ್ ಮಾಡಬೇಕು. ಮಾಡದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮನವಿ ಮಾಡ್ತೀವಿ. ನಿಮ್ಮ ಹೆಸರು? ರಾಹುಲ್ ಕುಮಟಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ.